ಮುಂದಿನ 49 ದಿನದವರೆಗೆ ಈ ರಾಶಿಯವರಿಗೆ ರಾಜಯೋಗ, ಶನಿ ರಾಹುವಿನಿಂದ ಕೋಟ್ಯಾಧಿಪತಿಯಾಗುವ ಯೋಗ ಬರುವ ಸಾಧ್ಯತೆ ಇದೆ. ಯಾವ ರಾಶಿಗಳಿಗೆ ಈ ಅದೃಷ್ಟ ಒಲಿದು ಬರುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಸಮಸ್ಯೆಗಳಿದ್ದರೆ, ಬಗೆಹರಿಸಲಾಗದ ಕಷ್ಟಗಳು ಇತ್ತು ಅನ್ನೋದಾದರೆ ಚಿಂತಿಸಬೇಡಿ. ಓಂ ಶ್ರೀ ಕೊಳ್ಳೇಗಾಲದ ಜ್ಯೋತಿಷ್ಯರು, ಪ್ರಖ್ಯಾತ ಮೋಡಿ ಮನೆತನದವರು ಮಣಿಕಂಠ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಇವತ್ತೇ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ಇನ್ನು ಯಾವ ರಾಶಿ ಅಂತ ನೋಡೋದಾದರೆ, ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವುದು, ಈ ತಿಂಗಳು 30ರಿಂದ ಮೇ 18ರವರೆಗೆ ಶನಿ ಮತ್ತು ರಾಹು ಮೀನ ರಾಶಿಯಲ್ಲಿ ಒಟ್ಟಿಗೆ ಇರುತ್ತಾರೆ. ರಾಹುವಿನ ಶನಿಯ ಗುಣಗಳು ಹೆಚ್ಚಾಗಿರುವುದರಿಂದ ಈ ಎರಡು ಗ್ರಹಗಳ ಸಂಯೋಗವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಒಳ್ಳೆಯದನ್ನು ಮಾಡುವ ಸಾಧ್ಯತೆ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಮಾನ್ಯವಾಗಿ ಈ ಎರಡು ಗ್ರಹಗಳು 3, 6, 10 ಮತ್ತು 11ನೇ ಮನೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಮತ್ತು 5 ಮತ್ತು 9ನೇ ಮನೆಗಳಲ್ಲಿ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತವೆ. ಅದರಂತೆ ವೃಷಭ, ಮಿಥುನ, ಕರ್ಕ, ತುಲ, ವೃಶ್ಚಿಕ ಮತ್ತು ಮಕರ ರಾಶಿಗರಿಗೆ ಹಲವು ವಿಧಗಳಲ್ಲಿ ಶುಭ ಫಲಿತಾಂಶಗಳು ನೀಡುತ್ತದೆ. ತುಲಾ ರಾಶಿಯ 6ನೇ ಮನೆಯಲ್ಲಿ ಶನಿ ಮತ್ತು ರಾಹುವಿನ ಸಂಯೋಗದಿಂದ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಷೇರುಗಳು ಮತ್ತು ಇತರ ಹಣಕಾಸಿನ ವಹಿವಾಟುಗಳು ಅತ್ಯಂತ ಲಾಭದಾಯಕವಾಗುತ್ತದೆ. ಹೆಚ್ಚಿನ ಆರ್ಥಿಕ, ವೈಯಕ್ತಿಕ ಮತ್ತು ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತವೆ. ಕೆಲಸದಲ್ಲಿ ತ್ವರಿತ ಪ್ರಗತಿ ಕಂಡುಬರಲಿದೆ. ಅವರು ಖಂಡಿತವಾಗಿಯೂ ಉನ್ನತ ಹುದ್ದೆಗಳನ್ನು ಅಲಂಕರಿಸುತ್ತಾರೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ವಿರಾಮವಿಲ್ಲದ ಪರಿಸ್ಥಿತಿ ಇರುತ್ತದೆ. ನಿರುದ್ಯೋಗಿಗಳಿಗೆ ಅಪರೂಪದ ಕೊಡುಗೆಗಳು ಸಿಗುತ್ತವೆ. ವೃಶ್ಚಿಕ ರಾಶಿ ಅವರಿಗೆ 5ನೇ ಮನೆಯಲ್ಲಿ ಶನಿ ಮತ್ತು ರಾಹುವಿನ ಸಂಯೋಗದಿಂದ ಈ ರಾಶಿಚಕ್ರ ಜನರು ತುಂಬ ವೃತ್ತಿ, ವ್ಯವಹಾರ ಮತ್ತು ಸಾಮಾಜಿಕ ಜೀವನದಲ್ಲಿ ಉತ್ತಮ ಮನ್ನಣೆಯನ್ನು ಪಡೆಯುತ್ತಾರೆ. ಖ್ಯಾತಿ ಮತ್ತು ಪ್ರತಿಷ್ಠೆ ಬಹಳವಾಗಿಯೇ ಬೆಳೆಯುತ್ತದೆ. ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಮನೆಯಲ್ಲಿ ಆರ್ಥಿಕ ಸುಧಾರಣೆಗಳು ಆಗುತ್ತದೆ. ಮಕರ ರಾಶಿಯಲ್ಲಿರುವವರಿಗೆ 3ನೇ ಮನೆಯಲ್ಲಿ ಶನಿ ಮತ್ತು ರಾಹುವಿನ ಸಂಚಾರದಿಂದಾಗಿ ಜೀವನದಲ್ಲಿ ಅನೇಕ ರೀತಿಯ ಪ್ರಗತಿ ಮತ್ತು ಅಭಿವೃದ್ಧಿ ಇರುತ್ತದೆ. ಕೆಲಸದಲ್ಲಿ ಉತ್ತಮ ಮನ್ನಣೆ ಪಡೆಯುವ ಮತ್ತು ಶ್ರೇಣಿಯಲ್ಲಿ ಮೇಲಿರುವ ಸಾಧ್ಯತೆ. ಕರ್ಕಾಟಕ ರಾಶಿಯ ಶುಭ ಸ್ಥಾನದಲ್ಲಿ ಶನಿ ಮತ್ತು ರಾಹುವಿನ ಸಂಚಾರವು ಮಹಾಭಾಗ್ಯ ಯೋಗಗಳಿಗೆ ಕಾರಣವಾಗುತ್ತದೆ. ಹಣ ಸಂಪಾದಿಸಲು ಹಲವು ಮಾರ್ಗಗಳಿವೆ. ಸಂಬಳ, ಸವಲತ್ತು ಮತ್ತು ಕೆಲಸ ಮತ್ತು ವ್ಯವಹಾರದಲ್ಲಿ ಬರುವ ಆದಾಯವು ನಿರೀಕ್ಷೆಗೆ ಮೀರಿರುತ್ತದೆ. ಈ ರಾಶಿಯವರು ರಾಜಯೋಗ ಶುಭ ಫಲಗಳನ್ನು ಪಡೆಯುತ್ತಾರೆ. ನಿಮ್ಮ ಬದುಕು, ಜೀವನ ತುಂಬ ಸೊಗಸಾಗಿರಬೇಕು ಅಂತಂದರೆ ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ಅತ್ಯಂತ ಪವಿತ್ರವಾಗಿರುವಂತಹ ಸಮಸ್ಯೆಗೆ ಪರಿಹಾರವನ್ನು ಖಂಡಿತವಾಗಿ ಇವತ್ತೇ ನೀಡುತ್ತಾರೆ.